ಸ್ವಲ್ಪ ಹಿಂದೆ ನೋಡ್ಕೊಳ್ಳಿ. ಬೆಂಗಳೂರು ಪೂರ್ವ ತಾಲೂಕು ಕಚೇರಿ ಬಳಿ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೆಆರ್ಎಸ್ ಸಂಘಟನೆಯ ಕಾರ್ಯಕರ್ತರ ಸಮ್ಮುಖದಲ್ಲಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಪುಷ್ಪಮಾಲೆ ಹಾಕಿದರು. ನಂತರ ಮಾತನಾಡಿದ ಅವರು, ದಿವಂಗತ ಡಾಕ್ಟರ್ ಜಿಗಣಿ ಶಂಕರ್ ಅವರು ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಪವಿತ್ರ ಸ್ಥಳಗಳಾದ ದೀಕ್ಷಾ ಭೂಮಿ, ಚೈತ್ಯ ಭೂಮಿ, ಭೀಮಾ ಕೋರೆಗಾಂವ್ ಸ್ಥಳಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಇಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಡಾಕ್ಟರ್ ಅಂಬೇಡ್ಕರ್ ಅವರ ಮುಂಬೈನ ಚೈತ್ಯ ಭೂಮಿಯಲ್ಲಿರುವ ಸಮಾಧಿ ದರ್ಶನ ಹಾಗೂ ಪುಷ್ಪಮಾಲೆ ಅರ್ಪಿಸುವುದರ ಮೂಲಕ ನಮ್ಮ ಋಣ ತೀರಿಸಲಾಗುವುದು ಎಂದು ತಿಳಿಸಿದರು. ಏನು ಚೈತ್ಯ ಭೂಮಿ ಚಲೋ ಮುಂಬೈ ಮಹಾಯಾತ್ರೆ ಅಂತೇಳಿ ನಾವು ಈ ಒಂದು ಕಾರ್ಯಕ್ರಮವನ್ನು ನವೆಂಬರಿಂದ ಹಿಡಿದು ಡಿಸೆಂಬರ್ 6ನೇ ತಾರೀಕುವರೆಗೂ ಈ ಕಾರ್ಯಕ್ರಮವನ್ನು ಸತತವಾಗಿ 13 ವರ್ಷಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಕೆಆರ್ಎಸ್ ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್, ಯುವ ಘಟಕದ ರಾಜ್ಯಾಧ್ಯಕ್ಷ ಅಂಜನಾಪುರ ವೆಂಕಟೇಶ್ ಎಂ, ಗ್ರಾಮಾಂತರ ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷೆ ಶಿರೀಷ, ಹೇಮಲತಾ, ಮನೋಜ್ ಕುಮಾರ್, ಕುಪೇಂದ್ರ, ವೆಂಕಟಯ್ಯ, ಪ್ರಕಾಶ್, ರಾಜಾಹುಲಿ, ಬೀದರಹಳ್ಳಿ ವೆಂಕಟೇಶ್, ಗಫರ್, ವೆಂಕಟಸುಬ್ಬು, ರತ್ನಮ್ಮ, ನಾರಾಯಣಸ್ವಾಮಿ, ರಾಜೇಶ್ವರಿ, ಪುನೀತ್, ಭಾಸ್ಕರ್ ಬಾಬು ಭಾಗವಹಿಸಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಹುಟ್ಟಿ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಇಲ್ಲಿರ್ತಕ್ಕಂಥ ಅನೇಕ ಶೋಷಣೆ ಮತ್ತು ಅಸಮಾನತೆ ಮತ್ತು ಇರ್ತಕ್ಕಂತಹ ಜಾತಿ ವ್ಯವಸ್ಥೆಯಲ್ಲಿ ತಾರತಮ್ಯ ಇವೆಲ್ಲ ಕೂಡ ಮನಗಂಡು ಅವರು ನಮಗೆ ಒಂದು ಬದ್ಧ ಬುನಾದಿಯನ್ನು ಹಾಕೋದ್ರ ಮೂಲಕವಾಗಿ ನಮಗೆ ಸಂವಿಧಾನವನ್ನು ನೀಡಲಿಕ್ಕೆ, ಆ ಸಂವಿಧಾನ ಮೂಲಕವಾಗಿ ಎಲ್ಲರೂ ಕೂಡ ಮನುಷ್ಯರು ಸಮಾನವಾಗಿ ಬಾಳಬೇಕು, ಎಲ್ಲರೂ ಕೂಡ ಸಂತೋಷವಾಗಿ ಬಾಳಬೇಕು, ಇಲ್ಲಿ ಮನುಷ್ಯರಾಗಿ ನೋಡುವಂತಹ ವ್ಯವಸ್ಥೆ ಒಂದು ಸರಿಯಾದ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಬರಬೇಕಂತೇಳಿ ಅವರು ಹಗಲಿರುಳು ನಮಗೋಸ್ಕರಾಗಿ ಶ್ರಮಪಟ್ಟು ಸಂವಿಧಾನವನ್ನು ನೀಡಲಿಕ್ಕೆ ಸಾಧ್ಯವಾಯಿತು. ಅವರ ವಿಚಾರವನ್ನು ಇಟ್ಕೊಂಡು ಇವತ್ತು ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಆ ಸಂಘಟನೆಗಳ ಮೂಲಕವಾಗಿ ಏನು ಬಡವರು ಏನೆಲ್ಲ ವಂಚಿತರಾಗಿದ್ದಾರೆ, ಆ ವಂಚಿತರಾಗಿರೋರಿಗೆ ನ್ಯಾಯ ಕೊಡಿಸುವಂಥ ನಿಟ್ಟಿನಲ್ಲಿ ಅವರ ವಿಚಾರಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳನ್ನ ಇಟ್ಕೊಂಡು ಹೋರಾಟದ ಮೂಲಕವಾಗಿ ನ್ಯಾಯ ಕೊಡಿಸೋದಾಗಲಿ, ಅವರ ಕೇಳುವಂಥ ಹಕ್ಕು ಬಹಳ ಮುಖ್ಯವಾಗಿ ಈ ಉದ್ದೇಶ ಇಷ್ಟೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿ ನಮಗೆ ಕೊಟ್ಟಂತಹ ಒಂದು ಸಂವಿಧಾನದಿಂದಾಗಿ ಇವತ್ತು ಎಲ್ಲರೂ ಕೂಡ ನಾವು ನೆಮ್ಮದಿಯಾಗಿ ಬದುಕಲಿಕ್ಕೆ ಸಾಧ್ಯವಾಯಿತು, ಉಸಿರಾಡಲಿಕ್ಕೆ ಸಾಧ್ಯವಾಯಿತು. ಆ ಕಾರಣಕ್ಕಾಗಿ ಅವನ್ನ ಸ್ಮರಿಸುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಭಾವಿಸಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸಂಘಟನೆ ಕಾರ್ಯಕರ್ತರನ್ನು ಜಾಗೃತಗೊಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದೊಂದಿಗೆ ಅವರು ಏನು ಡಿಸೆಂಬರ್ 6ನೇ ತಾರೀಕು ನಮ್ಮೆಲ್ಲ ಅಗಲಿದ್ದಾರೆ. ಅವರ ಒಂದು ಪರಿನಿರ್ವಾಣದ ಅಂಗವಾಗಿ ಇವತ್ತು ಏನು ದಾದರ್ನಲ್ಲಿರ್ತಕ್ಕಂತಹ ಅವರ ಚೈತ್ಯ ಭೂಮಿಯಲ್ಲಿ ಅವರ ಸಮಾಧಿ ಹತ್ರ ದೇಶದ ಮೂಲೆಗಳಿಂದ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಅಂದರೆ ಇಲ್ಲಿ ನೆರೆದಿರುವಂತಹ ಎಲ್ಲ ನನ್ನ ಅಕ್ಕ ತಂಗಿಯಂದಿರು, ಅಣ್ಣ ತಮ್ಮಂದಿರು ಎಲ್ರಿಗೂ ನಾನು ಭೀಮವಂದನೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ದಿನ 69ನೇ ಪರಿನಿರ್ವಾಣ ದಿನ ಅಂಗವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಇವತ್ತೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಅಧ್ಯಕ್ಷರಾಗಿರುವಂತಹ ಬೆಳತೂರು ವೆಂಕಟೇಶ್ ಅವರು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತ ಬಯಸ್ತೇನೆ. ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂತ ಹೇಳಿದರೆ, ನಾವೆಲ್ಲರೂ ಬಾಬಾ ಸಾಹೇಬರ ಅಂಬೇಡ್ಕರ್ ಅವರ ವೇದಾಂತ ಸಿದ್ಧಾಂತಗಳನ್ನು ಪಾಲಿಸಿಕೊಂಡು ಎಲ್ಲರೂ ನಾವು ಆ ಒಂದು ನಿಟ್ಟಿನಲ್ಲಿ